ಒಂದಷ್ಟು ಕೆಮಿಕಲ್ ಸ್ಪ್ರೇ ಆಗಿರುವಂಥ ಫುಡ್ಡನ್ನು ಮನೆಗೆ ತಂದಾಗ ಅದನ್ನ ಎಷ್ಟೇ ವಾಶ್ ಮಾಡಿ ಫ್ರೆಶ್ ಆಗಿ ತಿಂತೀವಿ ಅಂತ ಅಂದ್ರೂ ಕೂಡ ಅದರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರೋದೇ ಇಲ್ಲ ಅಂತನಾ ಹಿಂಗೆ ಅಂತ ನಿಮಗೆ ಸುನಿಲ್ ಸರ್? ಇಲ್ಲ, ಖಂಡಿತವಾಗ್ಲೂ ಬೀರ್ತಾ ಇದೆ. ಬಿಕಾಸ್ ಈಗ ನಾವು ಕೆಮಿಕಲ್ಸನ್ನು ನಿಮಗೆ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ವೈಟ್ ಫೀಲ್ಡು ಬೇರೆ ಬೇರೆ ಕಡೆಯಿಂದ ಈ ಕೆರೆಗೆ ಈ ಅಪಾರ್ಟ್ಮೆಂಟ್ಗಳಿಂದ ನೀರು ಬಿಟ್ಟು ತರಕಾರಿಗಳನ್ನು ಬೆಳೀತಾ ಇದ್ದಾರೆ, ಈ ಮೋರಿ ನೀರನ್ನು. ಆವಾಗ ಏನಾಗುತ್ತೆ, ಅದನ್ನು ನಾವು ಬೆಳೆದಿರೋ ಕೆಮಿಕಲ್ಸು ಅದರಲ್ಲಿ ಹೋಗಿ ಮತ್ತೆ ನಾವು ತಂದ ಮೇಲೆ ವಾಶ್ ಮಾಡೋದಿಲ್ಲ, ಮತ್ತೆ ಮೂರು ದಿನ 4 ದಿನ ಫ್ರೀಸರಲ್ಲಿ ಇಟ್ಟು ಕಟ್ ಮಾಡಿ ತಿನ್ನುವಂಥದ್ದು ಈ ಕಾರಣದಿಂದ ಆಗ್ತಾ ಇದೆ. ಬಿಕಾಸ್ ಕಂಪ್ಲೀಟ್ಲಿ ಆ್ಯಸ್ ನಾನು ಹೇಳಿದ ಹಾಗೆ ಆವಾಗಲೇ ಲೈಫ್ ಸ್ಟೈಲ್ ಡಿಸಾರ್ಡ್ರು ಇದು ಒಂದೇ ಅಲ್ಲ. ನಮಗೇನಾದರೂ ಕೋವಿಡ್ ಬಂದಾಗ ನಾವು ಹೇಳಿದ್ವಿ ಇಲ್ಲ ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ, ಮತ್ತು ಈಗ ಇನ್ಫ್ಲೂಯೆನ್ಸಾ ಈಗ ಬೇರೆ ದೇಶದಲ್ಲಿ ಸಾಕಷ್ಟು ಜನ 5,000 ಜನ ಸತ್ತಿದ್ದಾರೆ ಅಂತ. ನಮಗೆ ಯಾವಾಗ ಹಿಂಗೆ ಆಗ್ತಾ ಇದೆ ಅಂದರೆ ಯಾವಾಗ ತೊಂದರೆ ಆಗುತ್ತೆ ಅವತ್ತು ನಾವು ಇದು ಮಾಡ್ತಾ ಇದ್ವಿ. ಪ್ರತಿ ವರ್ಷ ಈಗ ಈ ದೇಶದಲ್ಲಿ ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸಾಯ್ತಾರೆ, ಅಂದರೆ ಅಂಡರ್ ಟ್ರೀಟೇಬಲ್ ಕಂಡೀಷನ್.